ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವತ್ತು ಚಪಾತಿ ಮತ್ತು ಕುರ್ಮಾ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಯಾವ ಥರ ತರಕಾರಿ ಕುರ್ಮಾ ವೆಜಿಟೇಬಲ್ ಕುರ್ಮಾ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಯಾವಾಗಲೂ ಆಶೀರ್ವಾದ ಹಸಿಟ್ಟೆ ಯೂಸ್ ಮಾಡೋದು. ಅದು ಹಸಿಟ್ಟು ಹಾಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ನೋಡಿ, ಒಂದು 10 ನಿಮಿಷ ಎಣ್ಣೆ ಹಾಕ್ಬಿಟ್ಟು ಮ್ಯಾರಿನೇಟ್ ಆಗಿಬಿಡ್ಬೇಕು. ಅದಾದಮೇಲೆ ಆಲೂಗೆಡ್ಡೆ ಹೆಚ್ಕೊತಾ ಇದೆ. ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಮೂರನ್ನು ಕುಯ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದೆ. ಸಣ್ಣ ಸಣ್ಣದು ಕಟ್ ಮಾಡ್ಕೊಬೇಕು. ನನ್ನ ಮಗ ಏನೋ ಕ್ವಾಟ್ಲೆ ಮಾಡ್ತಾ ಇದ್ದ, ಹಿಂಗೆ ನೋಡ್ಕೊಂಡು ಮಾತಾಡ್ತಾ ಇದ್ದೆ. ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾಬೂಲ್ ಕಡಲೆಕಾಳು ಮತ್ತು ನಾರ್ಮಲ್ ಕಡಲೆಕಾಳು ಎರಡು ಹಾಕ್ಬಿಟ್ಟು ಮಸಾಲೆ ಯಾವ ಥರ ರೆಡಿ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ 1 ಇಂಚ್ ಶುಂಠಿ ಮತ್ತು 2 ಇಡೀ ಬೆಳ್ಳುಳ್ಳಿ ಮತ್ತು ಒಂದು 2 ಟೊಮೊಟೊ ಸಾಕು. ನೋಡಿ, ಸ್ವಲ್ಪ ಟೊಮೊಟೊ ಮುಂದೆನೇ ಇರಬೇಕು. ಮತ್ತು 2 ಮೀಡಿಯಮ್ ಸೈಜಿಂದ ಈರುಳ್ಳಿ, ಒಂದು 5 ಹಸಿಮೆಣ್ಸಿನ್ಕಾಯಿ ಮತ್ತು 1 ಟೀ ಸ್ಪೂನ್ ಕಡಲೆ, ಸ್ವಲ್ಪ ಕೊತ್ತಂಬರಿ, 2 ಇಂಚ್ ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು ಮರಾಠಿ ಮೊಗ್ಗು, ಸ್ವಲ್ಪ ತೆಂಗಿನಕಾಯಿ ಮತ್ತು ಮಸಾಲೆಗೆ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ, ಕರಿಬೇವು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು ಮತ್ತು ಎಣ್ಣೆ ಕಾಯ್ದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಚಿಟಪಟ ಆದಮೇಲೆ ನಾವೇನು ತೊಗೊಂಡಿರ್ತೀವಿ ತೋರಿಸಿದ್ನಲ್ಲ ಅದು ಇಂಗ್ರೀಡಿಯೆಂಟ್ಸ್ ಹಾಕೊಂಡು 2 ಮಿನಿಟ್ಸ್ ಬಿಟ್ಟು ಅಡುಗೆ ಅರಿಶಿನ ಹಾಕ್ಕೊಂಡ್ಬಿಟ್ಟು ಆ ತರಕಾರಿನ ತೊಗೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಕೊಡಬೇಕು. ಅದಕ್ಕೆ ನಾನು ಕಾಬೂಲ್ ಕಡಲೆಕಾಳು, ನಾರ್ಮಲ್ ಕಡಲೆಕಾಳು ಹಾಕ್ಕೊಂಡಿದ್ದೆ. ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗೆ ಬೇಗ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಅದರಿಂದ ಸ್ವಲ್ಪ ನಾನು ಬೇಗನೆ ಉಪ್ಪು ಹಾಕ್ಕೊತೀನಿ. ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ವ ಅದು ಹಾಕ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಅದು ನೀಟಾಗಿ ಸ್ವಲ್ಪ ಒಂದು 10ರಿಂದ 15 ನಿಮಿಷ ಫ್ರೈ ಮಾಡಿಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು, ಯಾಕಂದರೆ ಚಪಾತಿಗೆ ಪೂರಿಗಲ್ವಾ. ಹಾಕ್ಬಿಟ್ಟು ಒಂದು 2 ವಿಸಿಲ್ ಹೊಡ್ಸಿದ್ರೆ ಸಾಗು ರೆಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ಮಗ ಏನು ಮಾತಾಡ್ಬೇಕಂತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇನು ಮಾತಾಡ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ನಾನೇನು ಮಾತಾಡಿಲ್ಲ ಅಂತ ಮಾತಾಡ್ತೀನಿ ಅಂತ ಏನೇ ಹೇಳಿಲ್ಲ. ನಮ್ಮ ಮಕ್ಕಳಿಗೆ ಕೇಳಿಲ್ಲ.